ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನಿವತ್ತಿನ ಲಾಗಲ್ಲಿ ನಿಮಗೆ ನಾನು ಹೇಳಿರೋಂಥ ಅಂಗಡೀಲಿ ಅಂದರೆ ಜ್ಯುವೆಲರ್ಸ್ ಅಂಗಡೀಲಿ ಹೊಸ್ದಾಗಿ ಮಾಡಿರೋಂಥ ಕಾಸುಗಳ ಡಿಸೈನು ಮತ್ತು ಗುಂಡುಗಳ ಡಿಸೈನ ತೋರಿಸ್ತಾ ಇದ್ದೀನಿ. ಅಂದರೆ 1 ಗ್ರಾಮ್ಗೆ ಒಂದು 8 ಕಾಸುಗಳನ್ನ ತೊಗೋಬೋದು, ಆ ಥರ ಒಂದು ಡಿಸೈನ್ನ ಮಾಡಿದ್ದಾರೆ. ಹಾಗೆ 1 ಗ್ರಾಮ್ಗೆ ಒಂದು 4ರಿಂದ ಒಂದು 6 ಗುಂಡುಗಳನ್ನು ಕೂಡ ನೀವು ತೊಗೋಬೋದು. ತುಂಬ ಚೆನ್ನಾಗಿರೋಂಥ ಡಿಸೈನಲ್ಲಿ ಮಾಡಿದ್ದಾರೆ. ಈ ರೀತಿ ಅವ್ರ ಫೋನ್ಸು ಕೂಡ ಇದ್ದಾರೆ ನೋಡಿ. ಈ ಥರ ಒಂದು ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ಅವ್ರ ಹತ್ರ ಇದೆ. ನೀವು ಈ ಥರ ಒಂದು ಸರಗಳನ್ನ ತೊಗೋತೀವಿ ಅಂದರೂ ಕೂಡ ತೊಗೋಬೋದು, ಅಥವಾ ಈ ಥರ ಗುಂಡುಗಳನ್ನ ಏನಾದರೂ ಬೇಕು ಅಂದರೂ ಕೂಡ ತೊಗೊಂಡು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಒಂದು ಡಿಸೈನಲ್ಲಿ ನೀವು ಪೋಣಿಸ್ಕೋತೀವಿ ಅಂದರೂ ಕೂಡ ಪೋಣಿಸ್ಕೋಬೋದು. ಅಥವಾ ನಿಮಗೇನಾದರೂ ಈ ಥರ ಅಂದರೆ ನಮ್ಗೆ ಇವಾಗ ಇಷ್ಟ ಆಗಿದೆ ಈ ಥರ ಡಿಸೈನ್, ಈ ಥರ ಪೋಣಿಸ್ಕೋಬೇಕು ಅಂದರೆ ಎಲ್ಲಿ ಪೋಣಿಸ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನಾನು ಲಾಸ್ಟ್ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ಯಾರು ಕೂಡ ಆ ಒಂದು ಲಾಗ್ನ ನೋಡಿಲ್ಲ ಅಂತ ಏನಾದರೂ ಅಂದರೆ ನಿಮ್ಗೇನಾದರೂ ಮತ್ತೆ ಅಡ್ರೆಸ್ ಬೇಕು ಅಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ, ಅಥವಾ ಎಲ್ಲ ಲಾಗ್ಗಳನ್ನೂ ಕೂಡ ಚೆಕ್ ಮಾಡಿದ್ರೆ ವೆರೈಟಿ ಆಫ್ ಡಿಸೈನ್ಸ್ಗಳಿವೆ. ಹಾಗೆ ಆ ಅಂಗಡಿಲಿರೋಂಥ ಕಲೆಕ್ಷನ್ಸ್ಗಳು ಕೂಡ ಇದೆ. ಹಾಗೆ ಕಮ್ಮಿ ಗ್ರಾಮಲ್ಲಿ ಯಾವ ರೀತಿ ಸರಗಳನ್ನ ಮಾಡಿಸ್ಕೋಬೋದು, ಇಯರಿಂಗ್ಸ್ಗಳನ್ನ ಮಾಡಿಸ್ಕೋಬೋದು, ಹಾಗೆ ಬಳೆಗಳನ್ನ ಮಾಡಿಸ್ಕೋಬೋದು ಅನ್ನೋದನ್ನು ಕೂಡ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ನೋಡಿ, ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ಗಳು ಅಂಗಡೀಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರೋಂಥ ಡಿಸೈನ್ಸ್ಗಳಿವು. ಈ ಒಂದು ಫೋಟೋನ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲೇ ಮೈಸೂರಲ್ಲಿ ಅಶೋಕ ರೋಡಲ್ಲಿ ಭಾರತ್ ಜ್ಯುವೆಲ್ಲರ್ಸ್ ಅಂತ ಇದೆ. ಆಲ್ರೆಡಿ ಅಂಗಡಿ ಅಡ್ರೆಸ್ನ ಎಲ್ಲದರಲ್ಲೂ ಕೂಡ ನಿಮ್ಗೆ ಹೇಳಿರ್ತೀನಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಶೇರ್ ಮಾಡಿದ್ದೀನಿ. ಬೇಕು ಅಂದವ್ರು ಬೇಕಾದ್ರೆ ಕಮೆಂಟ್ಸ್ ಹಾಕಿ, ಆ ಒಂದು ನಂಬರ್ ಕೂಡ ನಿಮಗೆ ಶೇರ್ ಮಾಡಿಕೊಡ್ತೀನಿ. ವಾಟ್ಸಪ್ ಮಾಡಿದ್ರೆ ಆ ಒಂದು ಡಿಸೈನಲ್ಲಿ ನಿಮಗೆ ಎಷ್ಟು ಗ್ರಾಮ್ ಆಗುತ್ತೆ, ಅಂದರೆ ಎಷ್ಟು ಗ್ರಾಮ್ಗೆ ಎಷ್ಟು ಗುಂಡು ಬರುತ್ತೆ, ಹಾಗೆ ಎಷ್ಟು ಕಾಸು ಬರುತ್ತೆ ಅನ್ನೋದನ್ನು ಅವರೇ ತಿಳಿಸ್ಕೊಡ್ತಾರೆ. ನಿಮ್ಗೇನಾದರೂ ಇಷ್ಟ ಆಗಿ ನೀವೇನಾದರೂ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀವಿ ಅಂದರೂ ಕೂಡ ಆನ್ಲೈನಲ್ಲೇ ಮಾಡ್ಕೋಬೋದು. ನೀವಿರೋಂಥ ಪ್ಲೇಸ್ ಅಡ್ರೆಸ್ನ ಅವರಿಗೆ ಸೆಂಡ್ ಮಾಡಿದ್ರೆ ಅವರು ಕೊರಿಯರ್ ಮಾಡಿ ನಿಮಗೆ ಆ ಒಂದು ಸರ ಅಥವಾ ಓಲೆ ಅಥವಾ ಈ ಥರ ಗುಂಡುಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಿಮಗೆ ಕಳಿಸ್ಕೊಡ್ತಾರೆ. ಹಾಗೆ ಇವಾಗ ತೋರಿಸ್ತಾ ಇರೋಂಥದ್ದು ಪ್ರತಿಯೊಂದು ಗ್ರಾಮ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ ನೋಡಿ. ಎಷ್ಟು ಕಮ್ಮಿಗೆ ಎಷ್ಟು ಚೆನ್ನಾಗಿರೋಂಥ ಡಿಸೈನ್ಗಳು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಈ ಒಂದು ಅಂಗಡಿ ಅಡ್ರೆಸ್ಸು ಮೈಸೂರಲ್ಲೇ ಇರೋದ್ರಿಂದ ಯಾವುದೇ ರೀತಿಯಾದ ಒಂದು ಮೋಸ ಆಗೋದಿಲ್ಲ. ಏಕೆಂದರೆ ಆನ್ಲೈನ್ ಅಂದಮೇಲೆ ಸ್ವಲ್ಪ ಮೋಸ ಮಾಡಿಬಿಡ್ತಾರೆ ಅಂತ ಹೆದರ್ಕೋತಾ ಇರ್ತಾರಲ್ವ, ಆ ಥರ ಒಂದು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಹಾಗೆ ನೋಡಿ, ಇದು ಬರೀ 750 ಮಿಲಿಗೆ ಈ ಒಂದು ಗುಂಡನ್ನ ಮಾಡಿರೋದು. ನಿಮಗೆ ಸೇಮ್ ಡಿಸೈನಲ್ಲಿ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಗ್ರಾಮ್ ಅಂದರೆ 1 ಗ್ರಾಮ್ಗೆ 2 ಗುಂಡು ಬೇಕಂದ್ರೂ ಕೂಡ ಅವ್ರು ಮಾಡಿಕೊಡ್ತಾರೆ. ನೀವು ಅದನ್ನು ಅವ್ರ ಹತ್ರ ಕೇಳಿ ಮಾಡಿಸ್ಕೋಬೇಕು ಅಷ್ಟೇ. ಅವರು ಅವ್ರಿಗಾದಂಥ ಒಂದು ಅನುಕೂಲದಲ್ಲಿ ಆ ಒಂದು ಡಿಸೈನ್ಗಳನ್ನ ಮಾಡಿದ್ದಾರೆ. ಹಾಗೆ ಈ ಥರ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಅವ್ರ ಅಂಗಡಿಲಿದೆ. 1 ಗ್ರಾಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ಆಲ್ರೆಡಿ ನಾನು ಹಳೆಯ ವಿಡಿಯೋಗಳಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇವಾಗಂತೂ ಈ ಥರ ಗುಂಡು ಸರಗಳು, ಹಾಗೆ ಅದ್ರ ಜೊತೆಗೆ ಕಾಸುಗಳನ್ನ ಹಾಕಿ ಈ ಥರ ಬೇರೆ ಬೇರೆ ಬೀಡ್ಸ್ಗಳಲ್ಲಿ, ಹಾಗೆ ಕ್ರಿಸ್ಟಲ್ ಮಣಿಗಳಲ್ಲಿ ಈ ಥರ ತುಂಬ ವೆರೈಟಿ ಆಫ್ ಡಿಸೈನ್ಸಲ್ಲಿ ಎಲ್ಲರೂ ಕೂಡ ವೇರ್ ಮಾಡ್ತಾ ಇದ್ದಾರೆ. ಅದು ಇವಾಗ ತುಂಬಾ ಫ್ಯಾಷನ್ ಕೂಡ ಆಗಿಬಿಟ್ಟಿದೆ. ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವುದೇ ಆದಂಥ ದೊಡ್ಡ ಒಡವೆನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರೋಂಥ ಡಿಸೈನ್ಗಳಿವು. ಹಾಗೆ ನೋಡಿ, ಕಾಸಿನ ಸರ ಅಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋಂಥ ಒಂದು ಸರ ಆಗಿದೆ. ಯಾಕೆಂದರೆ ಹಳೆ ಕಾಲದಲ್ಲಿ ಇದನ್ನು ಯೂಸ್ ಮಾಡ್ತಾಯಿದ್ರು, ಬಟ್ ಇವಾಗ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಈ ಒಂದು ಕಾಸು ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಒಂದು ಚಿಕ್ಕದು ನೀವು ಕಾಸನ್ನ ಏನಾದರೂ ತೊಗೋತೀವಿ ಅಂದರೆ ನಿಮಗೆ 1 ಗ್ರಾಮ್ಗೆ 8 ಕಾಸು ಬರುತ್ತೆ. ಅಥವಾ ನೀವು 1 ಗ್ರಾಮ್ಗೆ ಒಂದನ್ನು ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಅಥವಾ ಈ ಥರ ಏನಾದರೂ ನೀವು ಈ ಥರ ಶೇಪಲ್ಲಿ, ಅಂದರೆ ಅದೇ ಸೇಮ್ ಕಾಸಿನ ಸರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನೀವು ಈ ಥರ ಒಂದು ಡಿಸೈನಲ್ಲಿ, ಅಂದರೆ ಅದು ಆರ್ಟ್ ಶೇಪಲ್ಲಿ ಕೂಡ ಇದೆ, ಹಾಗೆ ಬೇರೆ ಥರ ಒಂದೊಂದು ಶೇಪಲ್ಲಿ ಕೂಡ ಇದೆ ನೋಡಿ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಥರ ಒಂದು ಶೇಪಲ್ಲೂ ತೊಗೋಬೋದು. ಅಥವಾ ಈ ಥರ ರೌಂಡ್ ಶೇಪಲ್ಲಿ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ಇನ್ನು ನೋಡಿ, ಈ ಥರ ಇಷ್ಟು ಚಿಕ್ಕದು ಕಾಸು ನಿಮಗೆ 1 ಗ್ರಾಮ್ಗೆ 8 ಬರುತ್ತೆ. ನೀವು ಆ ಒಂದು ಕಾಸುಗಳನ್ನ ತೊಗೊಂಡು ತುಂಬ ವೆರೈಟಿ ಆಗಿರೋಂಥ ಡಿಸೈನ್ಸ್ಗಳನ್ನ ಮಾಡಿಸ್ಕೋಬೋದು. ಆಲ್ರೆಡಿ ಯಾವ ಥರ ಡಿಸೈನ್ಸ್ಗಳಿವೆ ಅನ್ನೋದನ್ನು ಕೂಡ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ, ಅಥವಾ ಇನ್ನೇನಾದ್ರು ಬೇಕು ಅಂದರೂ ಕೂಡ ಒಂದು ಕಮೆಂಟ್ಸ್ ಹಾಕಿ. ಅಂದರೆ ಇವಾಗ ಟ್ರೆಂಡಿಂಗಲ್ಲಿರೋಂಥ ಒಳ್ಳೊಳ್ಳೆ ಡಿಸೈನ್ಸ್ಗಳನ್ನ ಅವ್ರು ಮಾಡಿದ್ದಾರೆ. ನೀವು ಅದನ್ನು ತೊಗೊಂಡು ನೀವು ಬೇರೆ ಥರ ಸರಗಳನ್ನ ಮಾಡಿಸ್ಕೋಬೋದು, ಅಥವಾ ತಾಲಿ ಜೊತೆ ಏನಾದರೂ ಹಾಕೋತೀವಿ ಅಂದರೂ ಕೂಡ ಹಾಕೋಬೋದು. ಹಾಗೆ ಗುಂಡುಗಳಂತೂ ಇವಾಗ ಗುಂಡುಗಳಲ್ಲಿ ಮಾಡಿರೋಂಥ ಸರಗಳು ತುಂಬಾ ಫ್ಯಾಷನ್ ಆಗಿರೋದ್ರಿಂದ ಇವಾಗ ತುಂಬಾ ಚೆನ್ನಾಗಿರೋಂಥ ಕಲೆಕ್ಷನ್ಸು ಅಂಗಡಿಲಿದೆ. ಇವಾಗ ಅವ್ರು ಕಳಿಸಿರೋಂಥ ಡಿಸೈನ್ಸ್ಗಳು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೋಡಿ. ಆಲ್ರೆಡಿ ಗ್ರಾಮ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ. ಹಂಗೂ ನಿಮ್ಗೆ ಅದಕ್ಕಿಂತ ಇನ್ನೂ ಒಂಚೂರು ಕಮ್ಮಿಲಿ ಮಾಡ್ಕೊಳ್ಳಿ ಅಂದರೂ ಕೂಡ ಅವ್ರು ಅಡ್ಜಸ್ಟ್ ಮಾಡಿ ಮಾಡಿಕೊಡ್ತಾರೆ. ಅಥವಾ ನಾನು ಆಲ್ರೆಡಿ ಆವಾಗ ಹಳೆ ವೀಡಿಯೋದಲ್ಲಿ ಹೇಳಿರೋ ಹಾಗೆ 1 ಗ್ರಾಮ್ಗೆ ನಿಮಗೆ 26 ಗುಂಡಾಗಿರ್ಬೋದು, ಅಥವಾ 32 ಗುಂಡಾಗಿರ್ಬೋದು, ಈ ಥರ ವ್ಯಾಕ್ಸ್ ಗುಂಡುಗಳು ಕೂಡ ಅವ್ರ ಹತ್ರ ಸಿಗುತ್ತೆ. ಈ ಥರ ನೋಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿವೆ ಇವಾಗ. ಕಾಸು ಅಂದರೆ
ಕಾಸಿನ ಸರ ಮಾಡಿಸ್ಕೊಳ್ಳೋರ್ಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇವೆ. ಹಾಗೆ ಗುಂಡುಗಳನ್ನು ಹಾಕಿ ಮಾಡಿಸ್ಕೊಳ್ಳೋರ್ಗೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇವೆ. ಹಾಗೆ ಈ ಥರ ಒಂದು ಕಾಸುಗಳು ನೋಡಿ ತುಂಬಾ ಚೆನ್ನಾಗಿದೆ. ಈ ಒಂದು ಕಾಸುಗಳನ್ನ ನೀವು ತೊಗೊಂಡ್ರೆ ತುಂಬ ಚೆನ್ನಾಗಿ ಇರೋಂಥ ಡಿಸೈನ್ಸ್ಗಳನ್ನ ನೀವು ಮಾಡಿಸ್ಕೋಬೋದು. ನಿಮಗೆ 1 ಗ್ರಾಮ್ಗೆ 1 ಕಾಸು ಬರುತ್ತೆ, 6 ಕಾಸು ಕೂಡ ಬರುತ್ತೆ. ಹಾಗೆ ಅದೇ ಥರನೇ 1 ಗ್ರಾಮ್ಗೆ 1 ಗುಂಡು ಬರುತ್ತೆ, ಹಾಗೆ 6 ಗುಂಡು ಕೂಡ ಬರುತ್ತೆ. ಇದು ನಿಮಗೆ ಸೈಜು ಎಲ್ಲ ನಿಮ್ಗೆ ಬಿಟ್ಟಿದ್ದು. ಈ ರೀತಿ ಚಾಯ್ಸ್ ಮಾಡಿ ನೀವು ತೊಗೋಬೇಕು. ಒಳ್ಳೊಳ್ಳೆ ಕಲೆಕ್ಷನ್ಸು ಬಂದಿದೆ ಅಂತೇಳಿ ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತೇಳಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.